ವೈವಿಧ್ಯವಾದ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನನ್ನ ಮಗನ ಬರ್ಡೇ. ಸೊ ಇವತ್ತಿನ ಲಾಗ್ ಫುಲ್ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ಅವನಿಗೆ ಬೆಳಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಟಿಫನ್ ತಿನ್ನಿಸಿ, ಹಾಗೆ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಕೊಡು ಅಂತಂದ್ಬಿಟ್ಟು ಚಾಕ್ಲೇಟ್ಸ್ನ ಟೀಚರ್ಸಿಗೆ ಎಲ್ಲರಿಗೂ ಕೊಡು ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ವಿ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಹಾಗೆ ಅವನು 2 ಮಂತಿಂದನೂ ಕೇಳ್ತಾ ಇದ್ದ ನನ್ನ ಬರ್ತಡೇ ಆವಾಗ ಅಂತಂದ್ಬಿಟ್ಟು. ಚಿಕ್ಕ ಮಕ್ಕಳಿಗೆ ಅವ್ರ ಬರ್ತಡೇ ಅಂದರೆ ಎಷ್ಟೋ ಖುಷಿ ಅಲ್ವಾ, ಅವ್ರ ಖುಷಿನೇ ನಮ್ಮ ಖುಷಿ. ಹಾಗಾಗಿ ಅವ್ನು ಕೇಳಿದ್ನೆಲ್ಲ ಅಂದರೆ ಸ್ವೀಟ್ಸ್ ಎಲ್ಲ ಕೊಡಿಸ್ಬಿಟ್ಟು ಅವರಪ್ಪ ಹೋಗಿ ಸ್ಕೂಲ್ ಬಸ್ ಹತ್ರ ಹಚ್ಬಂದರು. ಹಾಗೆ ಇವತ್ತು ಊರಿಂದ ಅತ್ತೆ ಮಾವ ಬರ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕರೆದ್ವಿ. ಆ್ಯಕ್ಚುಲಿ ಎಲ್ಲರೂ ಅವ್ರವ್ರ ಬ್ಯುಸಿಯಲ್ಲಿ ಬರೋಕ್ಕಾಗಲಿಲ್ಲ. ಅದು ಬೇರೆ ದೂರ ಆಗುತ್ತಲ್ಲ ಶಿರಾಳಕೊಪ್ಪ, ಹಂಗಾಗಿ ಎಲ್ಲರೂ ಬರೋಕ್ಕಾಗಲ್ಲ. ಮುಂಚೆ ದಾವಣಗೆರೆಯಲ್ಲಿದ್ವಿ, ಹತ್ರ ಆಗ್ತಿತ್ತು, ಬರ್ತಾಯಿದ್ರು. ಅತ್ತೆ ಮಾವ ಮಾತ್ರ ಮಿಸ್ ಮಾಡಲ್ಲ, ಯಾಕೆಂದರೆ ನನ್ನ ಮಕ್ಕಳು ಬರ್ಡೇಗೆ ಅವ್ರು ಪ್ರತಿ ಟೈಮು ಬಂದೇ ಬರ್ತಾರೆ. ಆ್ಯಕ್ಚುಲಿ ಅವ್ರು ತುಂಬ ನೆನ್ಪಿಟ್ಕೊಂಡ್ಬಿಡ್ತಾರೆ ಮೊಮ್ಮಕ್ಕಳು ಬರ್ಡೇನ. ಬಲೂನ್ ಡೆಕೋರೇಷನ್ ಅವರು ಮುಂಚೆನೇ ಬಂದಿದ್ದರು ಬೇಗನೆ, ಯಾಕಂದರೆ ಅವ್ರಿಗೆ ಬೇರೆ ಕೆಲಸ ಬೇರೆ ಇದೆ ಮೇಡಮ್, ಮಾಡಿಕೊಟ್ಟು ಹೋಗ್ಬಿಡ್ತೀವಿ ಅಂತಂದರು. ಸೊ ಮಾಡಿಕೊಡೋಕೆ ಬಂದಿದ್ದರು. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು ಆ ಬಲೂನ್ಸ್ ಎಲ್ಲ ನೋಡಿಬಿಟ್ಟು. ಚಿಕ್ಕವನಿಗೆ ರಿಷಿಗೆ ಏನೂ ಗೊತ್ತಿಲ್ಲ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸೋದು. ಆ್ಯಕ್ಚುಲಿ ಅವ್ನು ಬರೋ ಅಷ್ಟೊತ್ತಿಗೆ ಇದು ಸರ್ಪ್ರೈಸ್ ಆಗಿರುತ್ತೆ. ಅವ್ನು ಬರೋ ಅಷ್ಟೊತ್ತಿಗೆ ಮುಗಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಮುಗಿಯೋದಲ್ಲ ಗೊತ್ತಿಲ್ಲ. ವೈವಿದವಾ ನಿಮ್ಗೆ ಸರ್ಪ್ರೈಸು. ರಿಷಿ ಅವ್ನು ಮಾತಾಡ್ತಾನೆ. ಅದು ಬೇರೆ ಇವತ್ತು ಮಟನ್ ಬಿರಿಯಾನಿ, ಮಟನ್ ಸಾಂಬಾರು, ಹಾಗೆ ಚಿಕನ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬೇರೆ ಲೇಟಾಗಿ ಬರ್ತಾರೆ, 6 ಗಂಟೆಗೆ ತಂದುಕೊಟ್ಟು ಮಾಡೋದು ಲೇಟ್ ಆಗುತ್ತೆ. ಹಾಗೆ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಪೈಪ್ ಮುರ್ಕೊಂಡು ನೀರೇ ಇಲ್ದಂಗೆ ಆಗಿಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ನಾನು ಅಡುಗೆ ಮಾಡೋದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಗಡಿಬಿಡಿಯಲ್ಲಿ ಮಾಡಿಬಿಟ್ಟೆ, ಅರ್ಜೆಂಟ್ ಆಗಿಬಿಡ್ತು ನನಗೆ. ಅದು ಬೇರೆ ಮಕ್ಕಳಿಗೆ FA1 ಟೆಸ್ಟ್ ಇರೋದ್ರಿಂದ ಮಕ್ಕಳು ಪೇರೆಂಟ್ಸ್ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗೆ ಮಕ್ಕಳಿಗೆ ಓದ್ಕೊಳ್ಳೋದು ಬೇರೆ ಇರುತ್ತಲ್ಲ, ಹಾಗಾಗಿ ಗಡಿಬಿಡಿಯಲ್ಲೇ ಸೆಲೆಬ್ರೇಷನ್ ಆಗೋಯಿತು. ಬಟ್ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅದು ಮುಖ್ಯ ಅಲ್ವಾ. ಅವನ ಖುಷಿನೇ ನಮ್ಮ ಖುಷಿ. ರಿಷಿ ತುಂಬ ದಿನದಿಂದ ಫುಟ್ಬಾಲ್ನ ಕೇಳ್ತಾ ಇದ್ದ. ಹಾಗಾಗಿ ಬರ್ತ್ಡೇ ಗಿಫ್ಟ್ ಅಂತ ಅಂದ್ಬಿಟ್ಟು ಅವರಪ್ಪ ಫುಟ್ಬಾಲ್ನ ಪ್ಯಾಕ್ ಮಾಡಿಸ್ಕೊಂಬಂದು ತಂದಿದ್ರು. ಅವ್ನಿಗೆ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡೆ. ಓಪನ್ ಮಾಡೋ ಟೈಮಲ್ಲಿ ಅತ್ತೆ ಹೇಳ್ಬಿಟ್ರು ಬಾಲ್ ಅಂತಂದ್ಬಿಟ್ಟು. ಅವ್ನು ಓಪನ್ ಮಾಡೋಕ್ಕೂ ಮುಂಚೆ ಗೊತ್ತಾಗೋಯ್ತು ನನಗೆ ಗಿಫ್ಟ್ ಅಂತ, ಬಾಲ್ ಅಂತಂದ್ಬಿಟ್ಟು. ಬಟ್ ಆದರೂ ಅವನಿಗೆ ಆ ಗಿಫ್ಟ್ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಪ್ಲೇ ಆರ್ಟಿಕಲ್ಸ್ ಅಲ್ವಾ, ಮಕ್ಕಳಿಗೆ ಯೂಸ್ ಆಗುತ್ತೆ, ಹಾಗೆ ಖುಷಿ ಕೊಡುತ್ತೆ ಅಂದ್ಬಿಟ್ಟು ಫುಟ್ಬಾಲೇ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ ನಾನು. ಇವರೇ ನಮ್ಮ ಅತ್ತೆ ಮಾವ, ನಮ್ಮ ಮನೆಯವರ ಅಪ್ಪ ಅಮ್ಮ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.